ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ನೋಡುನ್ರಿ. ಇವತ್ತಿನ ರೆಸಿಪಿ ಒಳಗೆ ತುಂಬಾ ಸ್ಪೆಷಲ್ಲು, ಹಾಗೆಯೇ ತುಂಬಾ ಡಿಫ್ರೆಂಟಾಗಿ ಜೋಳದ ವಡೆನ ಯಾವ ರೀತಿ ಮಾಡೋದು ಅಂತ ನೋಡುನ್ರಿ. ತುಂಬಾ ಪರ್ಫೆಕ್ಟ್ ಆಗಿತ್ತು ಜೋಳದ ವಡೆ. ಯಾವ ರೀತಿ ಮಾಡೋದು ಇದು ನೋಡಿದ ತಕ್ಷಣವೇ ಹೇಳ್ತೀರ ನೀವು, ಬಾಯೊಳಗೆ ನೀರು ಬರ್ತಾವ್ರಿ ನೋಡಿದ ತಕ್ಷಣವೇ ನಿಮಗೆ. ಬರ್ರಿ ಇವನ್ನ ಹೆಂಗೆ ಮಾಡೋದು ಅಂತ ನೋಡುನು. ಮೊದಲಿಗೆ ನಾನು ಕಲಿಸೋದಕ್ಕಂತ ಹೇಳಿ ಒಂದು ಪಾತ್ರೆ ತೊಗೊಂಡೇನಿ ರೀ. ಅದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ ರೀ ನಾನು. ಹಾಗೆಯೇ ಅದಕ್ಕೆ ಸೆಕೆಂಡು ನಾನು ಮತ್ತೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಗೋಧಿ ಹಿಟ್ಟು ಅದಾದಮೇಲೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಜೋಳದ ವಡೆ ನಮ್ಮ ಕಡೆ ಮಾಡೋ ಸ್ಟೈಲ್ ಡಿಫ್ರೆಂಟಾಗಿ ಮಾಡ್ತಾರೆ ರೀ ಒಬ್ಬೊಬ್ಬರು. ಅದ್ರಾಗ ಇದು ಒಂದಂತ ಹೇಳ್ಬೋದು. ಇದನ್ನು ಈಸಿಯಾಗಿ ಮಾಡ್ಕೋಬೋದಲ್ರಿ ನಾನು ತೋರಿಸುವಂತಹ ರೆಸಿಪಿ ಇದು. ಈಸಿಯಾಗಿ ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಈಸಿಯಾಗಿ ಇನ್ಸ್ಟಂಟಾಗಿ ನಾವು ಮಾಡ್ಕೋಬೋದು ನೋಡಿರಿ. ಇನ್ನೊಂದು ಜೋಳದ ವಡೆ ಇನ್ನೊಂದು ಸೆಕೆಂಡ್ ಟೈಪು ಅಂತಂತಂದ್ರೆ, ಜೋಳದ ವಡೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ರೀ ಅಂತಂದ್ರೆ, ಜೋಳ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇದನ್ನೆಲ್ಲದನ್ನು ಹಾಕಿ ಗಿರ್ನಿ ಒಳಗೆ ಬೀಸ್ಕೊಂಬಂದು ಇಟ್ಕೊಂಡು ಬಿಟ್ಟಿರ್ತಾರೆ ನೋಡಿರಿ. ಅದನ್ನು ತಿಂಗಳಾಂಗಟ್ಲೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಯಾವಾಗ ಬೇಕು ನೋಡಿರಿ ಆವಾಗ ಈ ರೀತಿ ಹಿಟ್ಟನ್ನು ನೈಟ್ ನೆನೆಯೋದಕ್ಕೆ ಬಿಡ್ತಾರೆ ರೀ, ಕಲಿಸ್ಕೊಂಡು ಇಟ್ಕೊಂಡು. ಬೆಳಗ್ಗೆ ಎದ್ಮೇಲೆ ಅದಕ್ಕೆ ಮಸಾಲೆನ ರುಬ್ಬಿ ಹಾಕಿ ಅದಾದ ನಂತರ ವಡೆ ಮಾಡಿಕೊಂಡು ತಿಂತಾರೆ. ತುಂಬಾ ಫೇಮಸ್ ರೀ ನಮ್ಮ ಕಡೆ ಅಂತೂ, ಭಾಳ ಅಂದ್ರೆ ಭಾಳ ಫೇಮಸ್ ಇವು ವಡೆ. ಇವಾಗ ನೋಡಿರಿ ಸ್ವಲ್ಪನ ನೀರು ಹಾಕ್ಕೊಂಡು ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸಿ ಇಟ್ಕೊಂಡೇನಿ. ಅದಾದಮೇಲೆ ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇನೆ ನಾನು ಮಸಾಲೆನ ರುಬ್ಕೋಬೇಕು ಅಂಥೇಳಿ. ಸಣ್ಣದೊಂದು ಜಾರ್ ತೊಗೊಂಡು ಅದಕ್ಕೊಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೋರಿ. ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ, ತುಂಬಾ ಟೇಸ್ಟ್ ಆಗುತ್ತೆ. ಅದಾದಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋತೀನಿ ರೀ ನಾನು. ಇದ್ರದ್ದು ಜೊತೆಗೇ ನಾನು ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಇದಕ್ಕೆ ಉಪ್ಪನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋರಿ. ನಾನು ಹೇಳಿರುವಂತಹ ಯಾವುದಾದ್ರೂ ಒಂದು ಮೆಜರ್ಮೆಂಟ್ಗೆ ಕಪ್ಪನ್ನು ಬಳಸ್ಕೋರಿ. ಕಪ್ಪಿದ್ರೆ ಕಪ್ ಬಳಸ್ಕೋರಿ, ಇಲ್ಲಾಂದ್ರೆ ಗ್ಲಾಸ್ ತೊಗೋರಿ, ಇಲ್ಲ ಕೈಲೇ ನೀವು ಗೊತ್ತಾಕಿತ್ತು ಅಂತಂದರೆ ಕೈಲೇ ಕೂಡ ನೀವು ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕೋರಿ. ಆಮೇಲೆ ಅರಿಶಿನ ಕೂಡ ಇದಕ್ಕೆ ಮೊದಲೇ ಸೇರಿಸೋಕೆ ಹೋಗ್ಬೇಡ್ರಿ. ಉಪ್ಪು ಅರಿಶಿನ ಇವು ಎರಡನ್ನೂ ನಾವು ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟಿಗೆ ಮೊದಲೇ ನಾವು, ಯಾಕಂದರೆ ನೆನೆಯೋದಕ್ಕೆ ಇಡ್ತೇವಲ್ವ, ಈ ಹಿಟ್ಟು ಹುಳಿ ಬರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡುವಂಥ ಹಿಟ್ಟಿಗೆ ನಾವು ಏನೂ ಹಾಕಬಾರ್ದು. ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಕಲಸಿ ನೆನೆಯೋದಕ್ಕೆ ಬಿಡಬೇಕು. ಇವಾಗ ಮಸಾಲೆನ ರುಬ್ಕೊಂಡು ಬಂದಿದ್ದಾಗೈತಿ. ಇದನ್ನು ನಾವೇನು ಮಾಡೋಣ್ರಿ, ಈಗ ರಾತ್ರಿ ನೆನೆಯೋಕೆ ಇಟ್ಟಿದ್ವಲ್ರಿ ಆ ಹಿಟ್ಟಿಗೆ ನಾವು ಇದನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಿಟ್ಟಿಗೆ ಹೊಂದಬೇಕು ಈ ಮಸಾಲೆ, ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ನೆನೆದು ಬಿಟ್ಟಿತ್ರಿ ಹಿಟ್ಟು. ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿರಿ. ವಡೆಗೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ, ಹಾಗೆಯೇ ಉಬ್ಬಿಕೊಂಡು ಬರ್ತಾವೆ. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನಾನು ಮಸಾಲೆನ ಹಾಕ್ಕೊಂಡು ಕಲಿಸ್ಕೊಳಕತ್ತಿದ್ದೀನಿ. ಉಳಿದಿರುವಂತಹ ಮಸಾಲೆನೂ ಕೂಡ ನೀವು ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿರಿ. ತುಂಬಾ ಪರ್ಫೆಕ್ಟ್ ಆಗಿರುವಂತಹ ವಡೆ ರೆಡಿ ಆಗ್ತಾವೆ. ಇದಕ್ಕೆ ವಡೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೋಬೋದು ರೀ, ಅಥವಾ ಮೊಸರು ಕೂಡ ನೀವು ತಿನ್ಬೋದು. ಇದಕ್ಕೆ ಮೊಸರು ತಿನ್ನೋದು ಕಡಿಮೆನ, ಇದಕ್ಕೆ ಕಾಯಿ ಚಟ್ನಿ ಆದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ಕಾಯಿ ಚಟ್ನಿ ನಾನು ಕೂಡ ಕಾಯಿ ಚಟ್ನಿನೇ ಮಾಡ್ಕೊಂಡಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ವ, ಇದಿಷ್ಟು ನಾನು ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ 1-2 ನಿಮಿಷ ಬಿಟ್ಟು, ಆಮೇಲೆ ಒಂದು ಸೈಡ್ ನಾವು ಪಾತ್ರೆ ಒಳಗೆ ಎಣ್ಣೆನ ಹಾಕ್ಕೊಂಡು ಕರಿಯೋದಕ್ಕೆ ಇಟ್ಕೊಂಡ್ವಿ ಅಂತಂದ್ರೆ ಈಸಿ ಆಕೈತ್ರಿ. ನಾವು ಕಲಸಿದಾದ ನಂತರ 1-2 ನಿಮಿಷ ಬಿಟ್ಟು ಆಮೇಲೆ ನಾವು ಡೀಪ್ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ವಡೆ ಸೂಪರಾಗಿಯೇ ಟೇಸ್ಟಿಯಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ವಡೆ ರೆಡಿ ಆಗ್ತಾವೆ ನೋಡಿರಿ. ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಎಳ್ಳು ತೊಗೊಂಡಿದ್ದೀನಿ, ಮೇಲ್ಗಡೆ ಹಚ್ಚಬೇಕು ಅಂಥೇಳಿ ಎಳ್ಳು ತೊಗೊಂಡಿನಿ. ಹಾಗೆಯೇ ಒಂದು ಬೌಲ್ ತೊಗೊಂಡಿನಿ, ಅದಕ್ಕೆ ಮೇಲ್ಗಡೆ ಒಂದು ಪೇಪರ್ ಹಾಳೆ ಅಂದರೆ ಪ್ಲಾಸ್ಟಿಕ್ ಹಾಳೆನ ಹಾಕ್ಕೊಂಡಿದ್ದೀನಿ. ಕೈಲೇ ತಟ್ಟೋರು ಕೈಲೇ ತಟ್ಕೋಬೋದು. ಈ ಥರ ಬೇಕಿದ್ದರೆ ಈ ಥರ ಹಾಳೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಕೂಡ ಮಾಡ್ಕೋಬೋದು ಅಂಥೇಳಿ. ನಾನು ಹಾಳೆ ಮೇಲೆ ಮಾಡಲಿಲ್ಲ, ಬದಲಾಗಿ ಕೈನಲ್ಲೇ ಈ ರೀತಿ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ನೀವು ಸ್ವಲ್ಪ ಎಳ್ಳನ್ನು ಹಚ್ಕೋಬೋದು ನೋಡಿರಿ. ತುಂಬಾ ಬೇಕಿದ್ದರೆ ಎಳ್ಳನ್ನು ಹಚ್ಕೋರಿ, ಕಂಪ್ಲೀಟಾಗಿ ಆಪ್ಷನಲ್ಲ, ಎಳ್ಳು ಹಚ್ಚಲೇಬೇಕು ಅಂತ ಏನಿಲ್ಲ. ನಾನು ಸುಮ್ಮನೆ ತೋರಿಸೋದಕ್ಕೋಸ್ಕರ ಅಂತ ಸ್ವಲ್ಪನೇ ಎಳ್ಳನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಎಳ್ಳನ್ನು ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಒಂದು ಸೈಡ್ ಕಾಯೋದಕ್ಕೆ ಇಟ್ಕೊಂಡ್ವಿ ಅಂತಂದ್ರೆ ಬೇಗನೆ ನಾವು ಈ ರೀತಿ ವಡೆಗಳನ್ನು ಮಾಡಿಕೊಂಡು ಹಾಕೋಬೋದು. ಇವಾಗ ಆಗಲೇ ನಾನು ಮಾಡಿ ತೋರಿಸಿದ್ನಲ್ವ, ಅದೇ ವಡೆನ ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ.
ತುಂಬಾ ಉಬ್ಬಿಕೊಂಡು ಪೂರಿ ಥರ ಉಬ್ಬಿದಂತಹ ಈ ಜೋಳದ ವಡೆನ ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿರಿ. ಹೆಂಗಿತ್ತು ಅನ್ನೋಂಗೆ ಕಮೆಂಟ್ ಮಾಡಿರಿ. ಈಸಿಯಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ರಿ ಇದನ್ನು. ಹಾಗೆಯೇ ಟೇಸ್ಟಿಯಾಗಿರ್ತೈತಿ. ಜೋಳದ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿರ್ತೇವಲ್ರಿ, ಹೆಲ್ದಿ ಕೂಡ ಇರ್ತೈತಿ. ಇದನ್ನು ಒಂದು 3 ಟೈಪ್ ಮಾಡ್ತಾರೆ ರೀ. ಗೋಧಿ ಹಿಟ್ಟನ್ನು ಕೂಡ ನೆನೆಸಿ ಗೋಧಿ ಹಿಟ್ಟನ್ನು ಹಾಕಿ ಆಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕ್ತಾರೆ ರೀ. ಉದ್ದಿನಬೇಳೆನ ನೆನೆಸಿ ಅದನ್ನು ಮಿಕ್ಸಿ ಮಾಡಿ ಅದಾದ ನಂತರ ಇದನ್ನು ಕಲಸಿಡ್ತಾರೆ. ಅದನ್ನು ಕೂಡ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನೋಡ್ತಾ ಇದ್ದಾರಲ್ಲ, ಮತ್ತೊಂದು ನಾನು ವಡೆನ ಇದೇ ರೀತಿ ಕೈಲೇ ತಟ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಈ ಜೋಳದ ವಡೆನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಈ ರೀತಿ ನಾನು ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಮೇಲ್ಗಡೆ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ನಿಮಗೆ ಬೇಕಿದ್ದರೆ ಎಳ್ಳು ಮೇಲ್ಗಡೆ ಹಚ್ಕೋರಿ, ಇಲ್ಲ ಅಂತಂದ್ರೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೇ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರ್ತೈತಿ. ನಮ್ಮ ಮನೆ ಒಳಗಂತೂ ಇವನ್ನ ನಾವು ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ ನೋಡ್ರಿ. ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಹೆಲ್ದಿಯಾಗಿರುವಂತಹ ರೆಸಿಪಿ ಅಲ್ರಿ. ನಾವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿರ್ತೀವಿ. ನೀವು ಮೈದಾ ಹಿಟ್ಟು ಬೇಡ ಅಂತಂದ್ರೆ ಬರೀ ಗೋಧಿ ಹಿಟ್ಟು ಹಾಗೆಯೇ ಜೋಳದ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸೆಕೆಂಡ್ ಟೈಪ್ ಅಂತ ಹೇಳಿದ್ನಲ್ರಿ, ಅದನ್ನು ಕೂಡ ನಿಮ್ಗೆ ಗೋಧಿ ಹಿಟ್ಟು ಹಾಗೆಯೇ ಉದ್ದಿನಬೇಳೆ ಇವೆರಡನ್ನು ಬಳಸ್ಕೊಂಡು ಜೋಳದ ವಡೆನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಮತ್ತೆ ನಾನು ನೆಕ್ಸ್ಟು ಒಂದು ವಡೆನ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ವಡೆ ಹಾಕೋದೆಲ್ಲದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಪೂರಿ ಥರ ಉಬ್ಬಿಕೊಂಡು ಬರ್ತಾ ಇದೆ. ನಾನು ಇದಕ್ಕೆ ಸೋಡಾ ಪುಡಿನೂ ಹಾಕಿಲ್ಲ, ಏನಿಲ್ಲ, ಹಾಗೆಯೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರ್ತಾ ಇದೆ ಈ ವಡೆ ಅಂತೂ. ತುಂಬಾ ಪರ್ಫೆಕ್ಟ್ ಆಗಿತ್ತು. ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ಸೌದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ನ ನೋಡಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ. ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ನಾ ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲೇ ನಿಮ್ಗೆ ಬಂದು ತಲುಪ್ತಾವ್ರಿ. ನೀವೇ ನೋಡ್ಬೋದು ನನ್ನ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.